ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನಾವು ಪ್ರಿಪ್ರೇಷನ್ ಸ್ಟ್ರಾಟಜಿ ಆಲ್ರೆಡಿ ಗ್ರೂಪಲ್ಲಿ ಕೆಲವು ಮೆಸೇಜ್ ಹಾಕಿದ್ವಿ. ಅದೇ ಟೈಪ್ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಇವತ್ತು ಕಂಪ್ಲೀಟಾಗಿ ನೋಡಿಕೊಂಡು ತಯಾರಿ ಮಾಡ್ಕೊಳ್ರಿ. ನಾಳಿಂದ ಪರ್ಫೆಕ್ಟಾಗಿ ಶುರು ಮಾಡಲಿಕ್ಕೆ ಆಗ್ತದೆ. ಓಕೆನಾ? ದ ಫಸ್ಟ್ ಏನಂತಂದರೆ, ಈಗ ಆ್ಯಕ್ಚುಯಲ್ ಟಾರ್ಗೆಟ್ ನಾವು ಫಸ್ಟಿಗೆ KPCL ಹುಡುಗರಿಗೆ ಕಾನ್ಸಂಟ್ರೇಟ್ ಮಾಡಿದ್ದೆ. KPCL 2017 ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುಡುಗರದು ಎಕ್ಸಾಮ್ ಆಯ್ತು, ಅದು ಕೋರ್ಟ್ ಕೇಸಲ್ಲಿ ಆಗಿ ಅವ್ರು ಮತ್ತೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. 2017 ಪಾಸ್ಔಟ್ ಆದವರು ಆ ಸಮಯದಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ ಇದು ಎಲಿಜಿಬಿಲಿಟಿ ಐತೆ. ದೇರ್ಫೋರ್ ಡೋಂಟ್ ವರಿ ಅಬೌಟ್ ದಿಸ್ ಒನ್, ದ ನ್ಯೂ ಸ್ಟೂಡೆಂಟ್ಸ್. ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಓಲ್ಡ್ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್, ಅದಕ್ಕೋಸ್ಕರ ಇದು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಅದನ್ನು ನೋಡ್ಕೊಳ್ತಾರೆ. ಇವ್ರ ಸ್ಟೂಡೆಂಟ್ಸಿಗೆ ಏನು ಸಿಲೆಬಸ್ ಐತಲ್ಲ, ಅವ್ರು ಜಸ್ಟ್ ಅದು ಮೆನ್ಷನ್ ಮಾಡಿರ್ತಾರೆ. ಏನಂತ VTU ಸಿಲೆಬಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಹಿಂಗೆ ಪರ್ಟಿಕ್ಯುಲರ್ಲಿ ಅದು ಇದು ಅಂತ ಬರ್ದಿರಂಗಿಲ್ಲ. ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ನಾನು ಯಾವ ಸಿಲೆಬಸ್ ಇರ್ಬೋದು ಅಂತ ನಾನು ಅದನ್ನು ಕವರ್ ಮಾಡ್ಕೊಳ್ತೀನಿ. ಒಬ್ಬರದ್ದು ಕ್ಲಿಯರ್ ಆಯಿತು. ಸೆಕೆಂಡ್ ಏನಂತಂದ್ರೆ, ಇದು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ನವರು ಕರೆದಿದ್ರು ಒಂದು 15-20 ಡೇಸ್ ಹಿಂದ್ಗಡೆ. ರಾಜೀವ್ ಗಾಂಧಿ ಅಂತೇಳಿ ಅದೊಂದು ನೋಟಿಫಿಕೇಶನ್ ಬಂದಿತ್ತು, ಅದರಲ್ಲಿ ಕರೆದಿದ್ರು, ಅದನ್ನು 1 ಮಂತ್ ಅಥವಾ 15 ಡೇಸ್ ಹಿಂದ್ಗಡೆ. KSSID ಜಸ್ಟ್ ಒಂದು 15 ಡೇಸ್ ಹಿಂದ್ಗಡೆ ಅಸಿಸ್ಟೆಂಟ್ ಇಂಜಿನಿಯರ್ ಕರೆದಿದ್ರು, ಅದರಲ್ಲಿ AEE ಕರೆದಿದ್ರು. ಈಗ ರೀಸೆಂಟಾಗಿ ಇವತ್ತು ಲಾಸ್ಟ್ ಡೇಟ್ ಇರೋದು BWSSB AE ಅಸಿಸ್ಟೆಂಟ್ ಇಂಜಿನಿಯರ್. ಈ ಎಲ್ಲ ಪೋಸ್ಟ್ಗಳಿಗೂ ಕೂಡ ಸಿಲೆಬಸ್ಸನ್ನು ಮೆನ್ಷನ್ ಮಾಡಿದಾರ. ಆ ಸಿಲೆಬಸ್ ಯಾವುದು ಅಂತಂದರೆ ಇದು. ಈ ಸಿಲೆಬಸ್ಸು KEA ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ಇದೇ ಸಿಲೆಬಸ್ ಅದು. ಯಾವುದು? ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ, KSSIDC ಮತ್ತು BWSSB ಎಲ್ಲರಿಗೂ ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ ಪೇಪರ್ ಸೇಮ್ ಅದ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಸಿಲೆಬಸ್ನ ಸೇಮ್ ಇಟ್ಟಿದ್ದಾರೆ. ಬಟ್ ಎಕ್ಸಾಮ್ ಪ್ಯಾಟರ್ನ್ ಏನಾರ ಚೇಂಜ್ ಆಗ್ಬೋದು, ಅಥವಾ ಟಫ್ನೆಸ್ ಏನಾರ ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಅರ್ಥ? ಈ ಸಿಲೆಬಸ್ ನಮಗೆ ಪಕ್ಕ ಆಯ್ತು. ಈಗ ನಾವು KPCL ಹುಡುಗರದು ಸಿಲೆಬಸ್ಸು ಮತ್ತು ಅದರ್ ದ್ಯಾನ್ KPCL ಇವರೆಲ್ಲ ಏನಿದಾರಲ್ಲ, ಇವರೆಲ್ಲರದು ಸಿಲೆಬಸ್ ನಾನೀಗ ಕೆಳಗಡೆ ಶೇರ್ ಮಾಡಿದ್ದೀನಿ. ಇದನ್ನೇ ನೋಡೋಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ, KPCLನವರಿಗೆ ಸಿಲೆಬಸ್ಸನ್ನು ನಮಗೆ ಬರೀ ಸಿವಿಲ್ ಇಂಜಿನಿಯರಿಂಗ್ ಅಂತ ಅಷ್ಟೇ ಹೇಳಿರ್ತಾರೆ, ಡೀಟೇಲ್ಡ್ ಆಗಿ ಹೇಳಿರಂಗಿಲ್ಲ. ಬಟ್ KPCLಗೆ ಕರಿತಕ್ಕಂಥ ಇದೇನು ಎಕ್ಸಾಮ್ ಕಂಡಕ್ಟ್ ಮಾಡೋ ಅಥಾರಿಟಿ KEAದವರು, ಮತ್ತು ಇವರೆಲ್ಲರಿಗೂ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಅಥಾರಿಟಿನೂ ಕೂಡ ಯಾರು? KEAದವರು. ಇದರಲ್ಲಿ KPSC ಅವ್ರದ್ದು ಏನು ಕೈ ಇಲ್ಲ. ಆದ್ದರಿಂದ ಈ ಸಿಲೆಬಸ್ಸನ್ನು ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಒಂದು ಡಿಫ್ರೆನ್ಸ್ ಏನಂತಂದರೆ, ಈ ಹುಡುಗರಿಗೆ ಮತ್ತು ಈ ಹುಡುಗರಿಗೆ, ಫಾರ್ ಎಕ್ಸಾಂಪಲ್ KPCL ಓದ್ತಕ್ಕಂಥ ಓಲ್ಡ್ ಅಜ್ಜಿ ಇರ್ತಕ್ಕಂಥ ಹುಡುಗರು ಏನದವಲ್ಲ ನಮ್ಮಂಥವ್ರು, ಆ ಹುಡುಗರಿಗೆ ಸಿಲೆಬಸ್ ಒಳಗಡೆ ಈ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಇರಂಗಿಲ್ಲ. ಬಟ್ ಉಳಿದ ಅಗ್ರಿಕಲ್ಚರ್, RG ಮತ್ತು KSSID, BWSSB ಇವರೆಲ್ಲರಿಗೂ ಕೂಡ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಈ ಸಿಲೆಬಸ್ಸನ್ನು ನಾನು ನೋಡಿದ ತಕ್ಷಣ ಫಸ್ಟ್ ಗಾಬರಿ ಆಗಿದ್ದು ಏನು ಗೊತ್ತಾ? ಇದು ಗೇಟ್ ಸಿಲೆಬಸ್ ಇದು. ಬಿಕಾಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಇವ್ರು ಸಿಲೆಬಸ್ ತೆಗೆದಿದ್ದಾರೆ. ಇದು ಒಂಥರ ಗೇಟ್ ಸಿಲೆಬಸ್ಸು. ಬಟ್ ಗೇಟ್ ಸಿಲೆಬಸ್ಸಲ್ಲಿ ಇನ್ನೂ ಸ್ವಲ್ಪ ಕೆಲವು ಸಬ್ಜೆಕ್ಟ್ಸ್ಗಳು ಭಾಳ ಇರ್ತಾವೆ, ಅವುಗಳನ್ನೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿ ಇವರು ಇದನ್ನು ಹಾಕಿದ್ದಾರೆ. ರೈಟಾ? ಡನ್. ಈಗ ಇವಿಷ್ಟನ್ನು ನಾವು ಕವರ್ ಮಾಡಬೇಕು. ಇವಿಷ್ಟು ಕವರ್ ಮಾಡಬೇಕಾದ್ರೆ ನಾವು 1 ಮಂತಲ್ಲಿ ಕವರ್ ಮಾಡಬೇಕು. ರೈಟ್? ನಾನು ಹೆಂಗೆ ಪ್ರಿಪ್ರೇಷನ್ 1 ಮಂತ್ ಒಳಗಡೆ ಎಲ್ಲ ನಾವು ಬೆಳತನ ಕುಂತು ಹೇಳಿದ್ರು ಕೂಡ ಸಿವಿಲ್ ಇಂಜಿನಿಯರಿಂಗ್ 1 ಮಂತಲ್ಲಿ ಮುಗಿಯೋದಿಲ್ಲ. ದೇರ್ಫೋರ್ ಒಂದು ಸ್ವಲ್ಪ ಪ್ರೀ ಕಂಡೀಷನ್ಸ್ ಏನಪ್ಪ, ಯಾವ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇಲ್ಲಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅಂತಂದ್ರೆ, ಸ್ಟೂಡೆಂಟ್ಸ್ ಹೂ ಆರ್ ಅಟೆಂಡಿಂಗ್ ದಿಸ್ ಕೋರ್ಸ್ ದೇ ಮಸ್ಟ್ ಬಿ ಆಫ್ ದಿಸ್ ನೇಚರ್. ಯಾರು ಅಂತ ಹೇಳ್ತೀನಿ. ಅಕಸ್ಮಾತಾಗಿ ಆ ಟೈಪ್ ನಿಮ್ಮ ನೇಚರ್ ಇರಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ಸರ್ ಇದು ನನಗೆ ಅಲ್ಲ ಅಂತೇಳಿ ನನಗೆ ಹೇಳ್ಬೋದು. ನೀವೇನಾರ ಫೀಸ್ ಕೊಟ್ಟಿದ್ರಿ ಅಂದರೆ ನಾನು ಅದನ್ನು ವಾಪಸ್ ಕೊಡ್ತೀನಿ. ರೈಟಾ? ದ ಫಸ್ಟ್ ಒನ್ ಏನಂತಂದ್ರೆ, ಸ್ಟೂಡೆಂಟ್ಸು ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡಿರಬೇಕು. KPCL ಮತ್ತು ಅವೆಲ್ಲ ಏನಿದ್ವಲ್ಲ, RG, ಅಗ್ರಿಕಲ್ಚರು, KSSID, BWSSB ಇವುಗಳನ್ನು ಅಪ್ಲೈ ಮಾಡಿದವ್ರು ಇರಬೇಕು. ಈ ಎಕ್ಸಾಮಿನೇಷನ್ನು 26th ಡಿಸೆಂಬರ್ಗೆ ಫಿಕ್ಸ್ ಆಗಿಬಿಟ್ಟದ ಆಲ್ರೆಡಿ. ಇವ್ರದ್ದು ಎಕ್ಸಾಮಿನೇಷನ್ಸ್ದು ಡೇಟ್ ಇನ್ನೂ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಜನವರಿ ಮಂತ್ ಒಳಗೆ ಅಥವಾ ಫೆಬ್ರವರಿ ಮಂತ್ ಒಳಗಡೆ ಬರ್ತದೆ. ಇವರಿಗೆ 1 ಮಂತ್ ಅಷ್ಟೇ ಇಲ್ಲ, ಒಂದು 2 ಮಂತ್ಸ್ ಟೈಮ್ ಇರ್ಬೋದು. ಯಾವುದು? ಡಿಸೆಂಬರ್ ಆ್ಯಂಡ್ ಜನವರಿ ಅಥವಾ ಫೆಬ್ರವರಿ ತನಕ ಬೇಕಾದ್ರೆ ಅನ್ಕೊಳ್ರಿ, 2 ಮಂತ್ ಟೈಮ್ ಸಿಗ್ತದೆ.
ಇವ್ರಿಗೆ ಕಟ್ಟಾನ್ ಕಟಿ ಇವತ್ತಿನಿಂದ ಹೇಳಬೇಕಂದ್ರೆ ಕರೆಕ್ಟ್ 31 ದಿನಗಳು ಮಾತ್ರ ಉಳ್ಕೊಂಡದ. ಓಕೆನಾ? ರೈಟ್. ನಾವು ಈಗ ಈ ಸ್ಟೂಡೆಂಟ್ಸಿಗೆ ನಾ ಏನು ಹೇಳ್ತೀನಿ ಅಂತಂದರೆ, ನಿಮಗೆ 2 ಸಬ್ಜೆಕ್ಟ್ಸ್ ಅದಾವೆ. ಒಂದು ಜನರಲ್ ಸ್ಟಡೀಸು, ಒಂದು ಟೆಕ್ನಿಕಲ್ ಪೇಪರು. ನೀವು ಟೆಕ್ನಿಕಲ್ ಪೇಪರು ನನ್ನ ಜೊತೆಗೆ ವಿತ್ ದೀಸ್ ಸ್ಟೂಡೆಂಟ್ಸು ಓದಿ ತಯಾರು ಮಾಡಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ನಿಮಗೆ ನೆಕ್ಸ್ಟ್ ಮಂತ್ ಏನಿರ್ತದಲ್ಲ ಅವಾಗ ಜನರಲ್ ಸ್ಟಡೀಸನ್ನು ಓದ್ಕೊಂಡು ಟೆಕ್ನಿಕಲನ್ನು ರಿವಿಷನ್ ಮಾಡ್ಕೊಂತ ಹೋಗುವಂತ್ರಿ. ದೇರ್ಫೋರ್ ನೀವು 2 ತಿಂಗಳೊಳಗಡೆ ಎರಡನ್ನು ಟಚ್ ಮಾಡ್ಬೋದು. ಓಕೆ, ಒಂದನೇ ಕ್ರೈಟೀರಿಯಾ ಏನಪ್ಪ? ಒಂದನೇ ಕ್ರೈಟೀರಿಯಾ ಏನಂತಂದ್ರೆ ನೀವು ಈ ಎಕ್ಸಾಮ್ಸ್ನ ತುಂಬಿದವ್ರು ಇರಬೇಕು, ಅಂಥವ್ರನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. ಆಯ್ತಾ? ನಮ್ದು ಜನರಲ್ ಇರಂಗಿಲ್ಲ, ಜನರಲ್ ವಿಡಿಯೋಸ್ ಮಾಡಿ ಹಾಕಿ ಹುಡುಗರಿಗೆ ಇದು ಮಾಡಂಗಿಲ್ಲ. ನಾವು ಕರೆಕ್ಟ್ ಪರ್ಟಿಕ್ಯುಲರ್ ಅದೇ ಹುಡುಗ ಇರಬೇಕು. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಇದು ಒಂದು 12 ಅವರ್ಸ್ದು ಟೈಮ್ ಟೇಬಲ್ ಕೊಡ್ತೀನಿ ನಾನು ನಿಮ್ಗೆ. ಎಷ್ಟು? 12 ಅವರ್ಸ್ ಪರ್ ಡೇ. 12 ಅವರ್ಸ್ ಪರ್ ಡೇದು ಒಂದು ಟೈಮ್ ಟೇಬಲ್ ತೋರಿಸ್ತೀನಿ ನಿಮಗೆ. ಈ ಸದ್ಯ ಈ ಟೈಮ್ ಟೇಬಲ್ನ ನಾನು ಫಾಲೋ ಮಾಡ್ತೀನಿ ಅನ್ನುವ ವಿದ್ಯಾರ್ಥಿಗಳು ಮಾತ್ರ ಇದರಲ್ಲಿ ಬರ್ರಿ. ಅದರ್ವೈಸ್ ಮತ್ತೆ ನೀವು ಡಿಫಿಕಲ್ಟಿನ ಫೇಸ್ ಮಾಡಲಿಕ್ಕೆ ಶುರು ಮಾಡ್ತೀರಿ. ತಿಳಿತಾ? ಟೈಮ್ ಟೇಬಲ್ ಏನಪ್ಪಾ ಅಂತಂದರೆ ಇಲ್ಲಿದೆ ನೋಡು. ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ರಿ. ಬೆಳಗ್ಗೆ 4ಕ್ಕೆ ನೀವು ಎದ್ದೇಳ್ಬೇಕು. ಬೆಳಗ್ಗೆ 4ಕ್ಕೆ ಎದ್ದೇಳ್ಬೇಕು. ಮತ್ತು ನಾ ಎಬ್ಬಿಸ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಸರ್ ಫೋನ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ನಿಮ್ಮಷ್ಟಕ್ಕೆ ನೀವು ಎದ್ದೇಳ್ಬೇಕು. ಎದ್ದು 5ರೊಳಗಾಗಿ ನೀವು ಜಳಕ ಮಾಡಿಬಿಡ್ರಿ. ಮುಗಿಸಿಬಿಡ್ರಿ ಜಳಕ. ಅಲ್ಲಿ ತಿಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಲ್ಯಾಟ್ರಿನ್ ಗಿಟ್ರಿನ್ ಅವೆಲ್ಲ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಎದ್ದೇಳೋದು, ಸೀದಾ ಬಾತ್ರೂಮ್ಗೆ ಹೋಗೋದು, ಒಂದು ಬಕೆಟ್ ನೀರು ಹೊಯ್ಕೊಂಬಿಡೋದು. ಹೌದಾ? ಒಂದು ಬಕೆಟ್ ನೀರನ್ನ ಪೂರ ತಲೆ ಮೇಲೆ ಹಾಕ್ಕೊಂಡು ರೆಡಿ ಆಗಿಬಿಡೋದು. ಸೋಪ್ಗೆ ಪಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬರೀ ಮುಖ ತಗೊಂಡು ಬಂದರೆ ನಿದ್ದೆ ಮಾಡ್ತೀರಿ. ದೇರ್ಫೋರ್ ಫಸ್ಟ್ 4ಕ್ಕೆ ಎದ್ದು ಸ್ನಾನ ಮಾಡಿಬಿಡೋದು. ಬೇಕಾದ್ರೆ ಇನ್ನೊಮ್ಮೆ ಸ್ನಾನ ಮಾಡ್ತೀರಾ, ಸೋಪ್ ಹಚ್ಕೊಂಡು ಬೇಕಾದ್ರೆ ಮಾಡಿಕೊಡ್ರಿ. 4ಕ್ಕೆ ಎದ್ದು ಸ್ನಾನ ಮಾಡಿರಿ. ಥಂಡಿಯದ, ಎದ್ದಿರಬೇಕು, ಸ್ನಾನ ಮಾಡಲೇಬೇಕು. 5ರಿಂದ 6 ನೀವೇನು ಮಾಡ್ಬೇಕಂದ್ರೆ, ನಿನ್ನೆ ಒಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿರ್ತೀನಿ ನಾನು. ನಿನ್ನೆ ಅಂದ್ರೆ ಆ ದಿನದ ಹಿಂದಿನ ದಿನ ಅವುಗಳನ್ನ ರಿವಿಷನ್ ಮಾಡಬೇಕು. ಅದನ್ನೆಲ್ಲ ಏನೇನು ಓದಿರಿ ನಿನ್ನೆ ಅದನ್ನೆಲ್ಲ ರಿವಿಷನ್ ಮಾಡಬೇಕು. ಮತ್ತೆ ನಿನ್ನೆಯ ರಾತ್ರಿ ನೀವು ಒಂದಿಷ್ಟು ಬೈಹಾಟ್ ಹಾಕಕ್ಕೆ ಹೇಳಿರ್ತೀನಿ. ನಾನು ಒಂದಿಷ್ಟು ಲಿಸ್ಟ್ ಕೊಟ್ಟಿರ್ತೀನಿ, ಇವುಗಳನ್ನು ನೀವು ಬೈಹಾಟ್ ಹಾಕಬೇಕು ಅಂತೇಳಿ. ನೀವು ಬೈಹಾಟ್ ಹಾಕಿ ಮಲ್ಕೊಂಡಿರ್ತೀರಿ. ಇಲ್ಲಿ ತೋರಿಸ್ತೀನಿ ನೋಡು. ಇಲ್ಲಿ ಏನು ಮಾಡಿರ್ತೀರಿ ನೀವು, 9:30 to 10:30ಗೆ ನೀವು ಒಂದಿಷ್ಟು ಫಾರ್ಮುಲಾ ಸ್ಪೆಸಿಫಿಕೇಶನ್ಸು ಅವನ್ನೆಲ್ಲವನ್ನು ಬೈಹಾಟ್ ಹಾಕ್ರಿ ಅಂತ ಹೇಳ್ತೀನಿ. 9:30 to 10:30 ಸಣ್ಣ ಹುಡುಗರು ಅವು ಇರ್ತಾರಲ್ಲ, 1ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರು ಹೆಂಗೆ ಕೂತಿರ್ತಾರೆ ನೋಡು, ಅರಸ ಆನೆ ಹೆಂಗೆ ಅವ್ರು ಬೈಹಾಟ್ ಹಾಕ್ತಾರಲ್ಲ, ಹಂಗೆ ನೀವು ಒಂದಿಷ್ಟು ಬೈಹಾಟ್ ಹಾಕಿ ಮಲ್ಕೋಬೇಕು. ಈ ಬೈಹಾಟ್ ಹಾಕಿ ಮಲ್ಕೊಂಡಿದ್ದನ್ನು ಬೆಳಗ್ಗೆ ಎದ್ದು ರಿವಿಷನ್ ಮಾಡಬೇಕು, ಅವು ನೆನಪದವೋ ಇಲ್ಲ ಅಂತೇಳಿ. ನೆಕ್ಸ್ಟ್ ಚೆಕ್ ದ ನೈಟ್ ಬೈ ಹಾರ್ಟ್ಸ್, ಅವನ್ನೆಲ್ಲ ಚೆಕ್ ಮಾಡಿರಿ. ನೆಕ್ಸ್ಟ್ ಪ್ಲ್ಯಾನ್ ದ ಡೇ, ಫುಲ್ ಡೇನ ಪ್ಲ್ಯಾನ್ ಮಾಡಿರಿ. 5ರಿಂದ 6ರಲ್ಲಿ ಮಾಡಿಕೊಂಡು ರೆಡಿ ಆಗ್ತೀರಿ. 6 to 8 ಸ್ಟಡಿ ಮಾಡಿರಿ. 8 to 9:30 ಬ್ರೇಕ್ಫಾಸ್ಟು. ಬಿಕಾಸ್ 4ಕ್ಕೆ ಎದ್ದಿರಿ, ಆದ್ದರಿಂದ 1 ಅವರ್ ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ಬಿಡ್ರಿ. ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ರಿ, ಚಿಂತೆ ಮಾಡಿಬಿಡ್ರಿ. 9:30 to 1:30 ಸ್ಟಡಿ ಮಾಡಿರಿ. 1:30 to 2:30 ಲೈಟಾಗಿ ಲಂಚ್ ತೊಗೊಳ್ರಿ. 2:30 to 3:30 ಮತ್ತೆ 1 ಅವರ್ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ಬಿಡ್ರಿ, ಭಾಳ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. 3:30 to 7:30 ಸ್ಟಡಿ ಮಾಡಿರಿ. 7:30 to 8:30 ಡಿನ್ನರ್ ಮತ್ತು ವಾಕಿಂಗ್. ಡಿನ್ನರ್ನ ಭಾಳ ಕಡಿಮೆ ತೊಗೊಳ್ರಿ, ಜಾಸ್ತಿ ಬೇಡ. 1 ತಿಂಗಳದೊಳಗಡೆ ಇದೊಂಥರ ಹೆಂಗಾಗಿರ್ಬೇಕಂದ್ರೆ ವೆಯ್ಟ್ ಲಾಸ್ ಪ್ರೋಗ್ರಾಮು ಆಗಿರ್ಬೇಕದು. ತಿಳಿದಾ? ಒಬೆಸಿಟಿ, ವೆಯ್ಟ್ ಲಾಸು, ಹೆಲ್ತು ಎಲ್ಲ ಆಗಿರ್ಬೇಕದು. ಹಾಗಾಗಿ ಊಟ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ಮಾಡಿ ವಾಕಿಂಗ್ ಮಾಡಿರಿ ಒಂದು ಅರ್ಧ ತಾಸು. ಇಲ್ಲಿನೂ ವಾಕಿಂಗ್ ಐತಿ. ಓಕೆ, ವಾಕಿಂಗ್ ಮಾಡಿರಿ. ಅದಾದಮೇಲೆ 9:30 to 10:30 8:30 to 9:30 ಸ್ಟಡಿ ಮಾಡಿರಿ. 9:30 to 10:30 ಬೈ ಹಾರ್ಟ್ ಹಾಕ್ರಿ. ಅವತ್ತು ನಾನು ನಿಮ್ಗೆ ಹೇಳಿರ್ತೀನಿ, ಆ ವಿಡಿಯೋದಲ್ಲಿ ಏನೇನು ಹೇಳಿರ್ತೀನಿ ಅದನ್ನೆಲ್ಲ ಬೈ ಹಾರ್ಟ್ ಹಾಕ್ತೀರಿ. ಅದಾದಮೇಲೆ 10:30 to 12:30 ಮತ್ತೆ ಗ್ರೂಪ್ ಮೀಟಿಂಗ್ ಇರ್ತದೆ ಅಥವಾ ವಾಚ್ ಮೈ ವಿಡಿಯೋ ಇರ್ತದೆ. ಗ್ರೂಪ್ ಮೀಟಿಂಗ್ ಅಂತಂದರೆ ಯಾವಾಗ ನನಗೆ ನೆಸೆಸಿಟಿ ಅಂತ ಅನ್ಸುತ್ತಲ್ಲ ಅವನ್ನ ಆನ್ಲೈನ್ ಕರಿತೀನಿ. ಅವಾಗ ಎಲ್ಲರೂ ಕೂಡ 10:30ಗೆ ಆನ್ಲೈನ್ ಮೀಟಿಂಗಿಗೆ ಜಾಯ್ನ್ ಆಗ್ತಾರೆ. ಆ ಜಾಯ್ನ್ ಆದಾಗ ನಿಮ್ಮ ಡೌಟ್ಸ್ಗಳನ್ನು, ನಿಮ್ಮ ಪ್ರೋಗ್ರೆಸ್ಸನ್ನು ನಾನು ಟ್ರ್ಯಾಕ್ ಮಾಡ್ತೀನಿ. ಅವತ್ತಿನ ದಿನದ ಏನೇನಾಯಿತು ಅನ್ನೋದನ್ನ ಟ್ರ್ಯಾಕ್ ಮಾಡ್ತೀನಿ. ನೆಕ್ಸ್ಟು ಅಕಸ್ಮಾತ್ ಒಂದಿನ ಅದು ಆಗ್ತದೆ. ಇನ್ನೊಂದು ದಿನ ಏನಾಗ್ತದೆ ಅಂತಂದರೆ ಒಂದು ವಿಡಿಯೋ ಕಳಿಸಿರ್ತೀನಿ ನಾನು ನಿಮಗೆ. ಆ ವಿಡಿಯೋನ ನೀವು 10:30 to 12 ಆ ವಿಡಿಯೋಸನ್ನು ನೋಡಬೇಕು. 1.5 ತಾಸು ಐತಿ. ಆ 1.5 ತಾಸಿಂದ ವಿಡಿಯೋ ಇತ್ತಂದ್ರೆ ಆ ಪೂರ ವಿಡಿಯೋನ ನೋಡ್ಕೊಳ್ಬೇಕು. ಆ ವಿಡಿಯೋದೊಳಗೆ ಏನು ಹೇಳ್ತಾರೆ ಸರ್ ಅಂದ್ರೆ, ಈ ವಿಡಿಯೋದೊಳಗಡೆ ಈ ಎಂಟೈರ್ ಡೇ ಒಳಗೆ ಏನು ಮಾಡಿರ್ತೀರಿ, ಏನು ಮಾಡಬೇಕು, ಏನು ಓದಬೇಕು, ಯಾವ ಸೋರ್ಸನ್ನ ಹೆಂಗೆ ಓದಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತೀವಿ. ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ರಿ. ಇದು ಏನಾಗಬೇಕಿದು ನಿಮ್ಮ ದಿನನಿತ್ಯದ ಟೈಮ್ ಟೇಬಲ್ ಆಗಬೇಕು. ಇದು ಚಾರ್ಟನ್ನು ಏನು ಮಾಡಿರಿ ಅಂದ್ರೆ ಪ್ರಿಂಟ್ ತೊಗೊಳ್ರಿ. ಪ್ರಿಂಟ್ ತೊಗೊಂಡು
ಇವುಗಳನ್ನ ನೀವು ಓದಿದಿರೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ರೂಲ್ಸ್ ಹಾಕಿದ್ದೀನಿ, ಬಿಕಾಸ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ರಿಗರಸ್ ಅಲ್ಲ, ಅದ್ರ ಸಲುವಾಗಿ ಒಟ್ಟ ಸಕ್ಕರೆ ತಿನ್ಬೇಡ್ರಿ, ಒಟ್ಟ ಬೆಲ್ಲ ತಿನ್ಬೇಡ್ರಿ. ಯಾಕಂದ್ರೆ ಇವೆರಡು ತಿಂದ್ರಿ ಅಂತಂದ್ರೆ ನಿಮಗೆ ನಿದ್ದೆ ಬರ್ಲಿಕ್ಕೆ ಶುರು ಆಗ್ತದ, ಆಲಸ್ಯ ಆಗ್ಲಿಕ್ಕೆ ಶುರು ಆಗ್ತದ, ಮೈಬ್ಯಾನೆ ಆಗ್ಲಿಕ್ಕೆ ಶುರು ಆಗ್ತದ, ಅರ್ಥಾತ ಮಬ್ಬನೆಸ್ ಬರ್ಲಿಕ್ಕೆ ಶುರು ಆಗ್ತದ, ಲೇಜಿನೆಸ್ ಬರ್ತದ, ಡಿಮೋಟಿವೇಶನ್ ಆಗ್ತೀವಿ, ಬಿಟ್ಬಿಡ್ರಿ. ಮತ್ತು ನಾನ್ ವೆಜ್ನ ತಿನ್ಬೇಡ್ರಿ, ಡೈಜೆಷನ್ ಜಾಸ್ತಿ ಮಾಡ್ಬೇಕಾಗ್ತದ, ನಿದ್ದೆ ಬರ್ತದ. ನಾನ್ ವೆಜ್ ಬಿಟ್ಬಿಡ್ರಿ. ನೋ ರೈಸ್ ಅಥವಾ ವೆರಿ ಲಿಟಲ್ ರೈಸ್, ಒನ್ ಟೈಮ್ ಓನ್ಲಿ. ರೈಸ್ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಫಸ್ಟ್ ಆಫ್ ಆಲ್ ಬಿಟ್ಬಿಡ್ರಿ ರೈಸ್ ಒಂದು ತಿಂಗಳು. ಇಲ್ಲ ನಾ ತಿಂತೀನಿ ಅನ್ನೋದಾತಂದ್ರೆ ಒಂದು ದಿನದೊಳಗಡೆ ಕೇವಲ ಒನ್ ಟೈಮಲ್ಲಿ ಮಾತ್ರ ತಿನ್ರಿ. ಜಾಸ್ತಿ ವೆಜಿಟೇಬಲ್ಸ್ ತಿನ್ರಿ, ಅದನ್ನ ಐದರ್ ರಾದೊಳಗಾದ್ರೂ ತಿನ್ರಿ ಅಥವಾ ಪಲ್ಯ ಮಾಡ್ಕೊಂಡಾದ್ರೂ ತಿನ್ರಿ. ಬರೀ ಪಲ್ಯ 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 ತಿಂತಿರ್ಬೇಕು, ಹೌದಾ? ದಾಲು ಪಲ್ಯ ರೊಟ್ಟಿ ಅಂತವೇ ತಿಂತಿರ್ಬೇಕು. ದಿನಾಲು ಒಂದು ಬನಾನಾ ಫಿಕ್ಸ್ ಇಟ್ಕೊಂಡ್ಬಿಡ್ರಿ, ಡೈಜೆಷನ್ ಚಲೋ ಆಗ್ತದ, ಬೆಳಗ್ಗೆ ಮೋಷನ್ ಚೆನ್ನಾಗಾಗ್ತದ, ಸ್ಟಡಿ ಚೆನ್ನಾಗಾಗ್ತದ. ಯಾವ್ದಾರ ಅದರ್ ಫ್ರೂಟ್ಸ್ ತಿನ್ನೋ ಹ್ಯಾಬಿಟ್ಸ್ ಇತ್ತಂದ್ರೆ ಅದನ್ನು ತಿನ್ಕೊಂತೀರಿ. ಇಷ್ಟು ಐಟಮ್ಸಲ್ಲಿ ಒಂದು ಐಟಮ್ನ ಪ್ರತಿದಿನ ಬೇಕೇ ಬೇಕು. ಪ್ರತಿದಿನ ಮೊಸರಾದರೂ ತಿನ್ನಲೇಬೇಕು, ಅದು ಇಲ್ಲ ಅಂದ್ರೆ ಬಟರ್ ಮಿಲ್ಕ್ ತಿನ್ನಬೇಕು, ಇಲ್ಲ ಅಂತಂದ್ರೆ ಒಂದು ಕಪ್ ಹಾಲು ಕುಡಿಬೇಕು, ಇಲ್ಲ ಅಂದ್ರೆ ತ್ರಿಫಳ ಚೂರ್ಣ ಅಂತ ಸಿಗ್ತದೆ, ಅದನ್ನು ಸ್ವಲ್ಪ ನೀರೊಳಗೆ ಹಾಕೊಂಡು ಕುಡಿಬೇಕು. ಇವಿಷ್ಟು ಕಂಪಲ್ಸರಿ ಮಾಡೋದ್ರಿಂದ ನಿಮ್ಮ ಡೈಜೆಷನ್ನಲ್ಲಿ ಪ್ರಾಪರ್ ಆಗ್ತದೆ. ನಮಗೆ ವಿದ್ಯಾರ್ಥಿಗಳಿಗೆ ಬಾಡಿ ಒಳಗಡೆ ವಿದ್ಯಾರ್ಥಿಗಳಂದ್ರೆ ಏನು, ಇದು ಬ್ರೈನ್, ಇದು ಬ್ರೈನಿಗೆ ನಾವು ಕೆಲಸ ಕೊಡೋರು. ಈ ಬ್ರೈನಿಗೆ ಕೆಲಸ ಕೊಡಕತ್ತೀವಿ, ಓಕೆ. ಇನ್ನೊಬ್ಬ ಅದನ್ನ ನಮ್ಮ ಬಾಡಿ ಒಳಗಡೆ ಯಾರು ಅಂದ್ರೆ ಡೈಜೆಷನ್ ಮಾಡುವ, ಡೈಜೆಷನ್ ಪ್ರೊಸೆಸ್. ಈ ಡೈಜೆಷನ್ನು ಮತ್ತು ಬ್ರೈನ್ಗೂ ಇಬ್ಬರಿಗೂ ಅಪೋಸಿಟ್. ಜಾಸ್ತಿ ಬ್ರೈನ್ ಯೂಸ್ ಮಾಡಕತ್ತಿದ್ರಿ ಅಂತಂದ್ರೆ ಡೈಜೆಷನ್ ಜಾಸ್ತಿ ಆಗ್ತದೆ, ಡೈಜೆಷನ್ ಜಾಸ್ತಿ ಆಯ್ತು ಅಂತಂದ್ರೆ ಬ್ರೈನ್ ಪವರ್ ಕಡಿಮೆ ಆಗಿರ್ತದೆ, ಅಲ್ಲಿ ನಿದ್ದೆ ಬರ್ಲಿಕ್ಕೆ ಶುರು ಮಾಡ್ತದೆ. ಬಟ್ ಇವೆರಡರೊಳಗಡೆ ಬಾಡಿ ಯಾವಾಗಲೂ ಪ್ರಿಫರೆನ್ಸ್ ಯಾರಿಗೆ ಕೊಡ್ತದ? ಯಾರಿಗೆ ಕೊಡ್ತದ್ರಿ? ಡೈಜೆಷನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತದೇನು ಬ್ರೈನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತದೋ? ಯಾವಾಗಲೂ ಬಾಡಿ ಡೈಜೆಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತದೆ. ಬ್ರೈನ್ ಹಾಳಾಗೋತು. KPCL KPSC ಎಕ್ಸಾಮ್ಸ್ ಏನಾದಲ್ಲ, KEA ಹಾಳಾಗೋತು. ನಾನು ಮಾತ್ರ ಡೈಜೆಷನ್ ಮಾಡ್ಬೇಕಂತೇಳಿ ಅದು ಡೈಜೆಷನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತದೆ, ಬ್ರೈನಿಗೆ ಪ್ರಿಫರೆನ್ಸ್ ಕೊಡೋಂಗಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈಸಿಲಿ ಡೈಜೆಸ್ಟ್ ಆಗೋ ಫುಡ್ಗಳನ್ನು ಹಾಕಿಬಿಟ್ರೆ ಅವು ಸ್ವಲ್ಪ ಈಸಿ ಆಗ್ತದೆ ನಿಮ್ಮ ಪ್ರೊಸೆಸ್ಸಿಗೆ, ಅವಾಗ ಬ್ರೈನಿಗೆ ಜಾಸ್ತಿ ಕೆಲಸ ಕೊಡ್ಬೋದು. ಆದ್ದರಿಂದ ಇವು ಕಂಪಲ್ಸರಿ ಮೇಂಟೈನ್ ಮಾಡಿರಿ. ಇಲ್ಲಿ 26ನೇ ತಾರೀಕು ಅಂದರೆ ನಾಳೆಯಿಂದ ಮುಂದಿನ 25ನೇ ತಾರೀಕಿನ ತನಕ ಡೇಟ್ಸ್ ಹಾಕಿಬಿಟ್ಟದ. ನೀವು ಇವುಗಳನ್ನ ಏನು ಮಾಡ್ಬೇಕಂದ್ರೆ ದಿನಾಲೂ ಈ ಪ್ರಿಂಟ್ ಹಾಕಿದ್ದನ್ನು ಒಂದು ಎಲ್ಲರ ಗಾಡಿಗೆ ಅಂಟಿಸಿ ಅದನ್ನೇನು ಮಾಡಬೇಕು, ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಇವತ್ತು ಶುಗರ್ ತಿಂದಿಲ್ಲ, ಎಸ್. ಇವತ್ತು ರೈಸ್ ತಿಂದಿಲ್ಲ, ಎಸ್. ವೆಜಿಟೇಬಲ್ ಪಲ್ಯ ಬ್ಯಾಳೆ ಗಿಡ ಚೆನ್ನಾಗಿತ್ತ, ಬಾಳೆಹಣ್ಣು ತಿಂದ್ರಿ, ಕರಡು ಬಟರ್ ಮಿಲ್ಕ್ ಯಾವ್ದಾರು ತಿಂದ್ರಿ, ಇಂಟರ್ಮಿಟೆಂಟ್ ವಾಟರಿಂಗ್. ಪ್ರತಿ ಒಂದು ತಾಸಿಗೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು, ಸ್ವಲ್ಪ ನೀರು ಕುಡ್ಕೊಂತಿರ್ಬೇಕು. ಹೈಡ್ರೇಟೆಡ್ ಇರಬೇಕು. ಜಾಸ್ತಿ 2 ಗ್ಲಾಸ್ 3 ಗ್ಲಾಸ್ ನೀರು ಕುಡಿಯೋಂಗಿಲ್ಲ. ಪ್ರತಿ ತಾಸಿಗೂ ಒಂದು ಸ್ವಲ್ಪ ನೀರು ಕುಡಿತಾನೆ ಇರಬೇಕು, ಬಾಯಿ ಒಣಗಬಾರ್ದು. ಓಕೆನಾ? ಅದಾಯಿತು. ನೆಕ್ಸ್ಟ್ ಇದರೊಳಗಡೆ ರಾತ್ರಿ ಮಲಗಬೇಕಾದಾಗ 4ಕ್ಕೆ ಎದ್ದಿದ್ರಿ, ಎಸ್ ಅಂತೇಳಿ ಇವೆಲ್ಲವನ್ನು ಟಿಕ್ ಮಾಡಿ ರಾತ್ರಿ ಮಲ್ಕೊಳ್ಬೇಕು. ಇದು ನಿಮ್ಮನ್ನು ನೀವು ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಹಾಕಿರ್ತಕ್ಕಂಥ ಪ್ಲ್ಯಾನ್, ರೈಟಾ? ನೆಕ್ಸ್ಟ್ ಇದಾದಮೇಲೆ ಸಬ್ಜೆಕ್ಟ್ ವೈಸ್ ನೋಡಿದ್ರಿ ಅಂತಂದರೆ ನೋಡು, 25ನೇ ತಾರೀಕಿಗೆ ನಾವು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಸ್ಟ್ರೆಂತ್ ಆಫ್ ಮಟೀರಿಯಲ್ಲು, BMT/CT, ಫ್ಲೂಯಿಡ್ ಮೆಕ್ಯಾನಿಕ್ಸು, ಓಪನ್ ಚಾನಲ್ ಫ್ಲೋ, ಇವನ್ನೆಲ್ಲವನ್ನು ಈ ಟೈಪ್ ಕವರ್ ಮಾಡ್ತೀವಿ. ಇದ್ರದ್ದು ಮೆಥಡನ್ನ ಹೆಂಗೆ ಹಾಕಿವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ರೌಂಡಲ್ಲಿ ನಾವು ಏನು ಮಾಡ್ತಿದ್ವಿ, ನಾವು ಫಸ್ಟ್ ಹಿಂಗೆ ಯೋಚನೆ ಮಾಡಿರಿ. ಸಿವಿಲ್ ಇಂಜಿನಿಯರಿಂಗ್ ಒಳಗಡೆ 6 ಬ್ರಾಂಚಸ್ ಮಾಡ್ತೀನಿ. 1ನೇ ಬ್ರಾಂಚ್, 2 ಬ್ರಾಂಚ್, 3 ಬ್ರಾಂಚ್, 4, 5 ಮತ್ತು 6, 6 ಬ್ರಾಂಚಸ್ ಅದಾವ. ಫಸ್ಟ್ ಬ್ರಾಂಚ್ ಬರ್ತದ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಒಳಗಡೆ ಫಸ್ಟ್ ವೀಕ್ ಒಳಗಡೆ ಶುರು ಮಾಡೋಣ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಶುರು ಮಾಡೋಣ. ಅದಾದಮೇಲೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಶುರು ಮಾಡೋಣ. ಮತ್ತು BMT ಮತ್ತು CT ಮುಗಿಸ್ಬಿಡೋಣ. ಇವು ಮುಗಿಸಿದ ಮೇಲೆ ಸೆಕೆಂಡು ಮತ್ತು ಇವು SAGC ನೋಡಬಾರ್ದು, ಇವನ್ನ ಆಮೇಲೆ ಬಿಡಬೇಕು. ಇವು ಫಸ್ಟ್ ಮುಗಿಸ್ಬೇಕು. ಇದು ಮುಗಿದ ತಕ್ಷಣ ಫ್ಲೂಯಿಡ್ ಮೆಕ್ಯಾನಿಕ್ಸಿಗೆ ಬರೋಣ, ಓಪನ್ ಚಾನಲ್ ಫ್ಲೋಗೆ ಬರೋಣ. ಇವೆರಡನ್ನು ಮುಗಿಸ್ಬಿಡೋಣ. ಇದಾದ ತಕ್ಷಣ ಮತ್ತು 3ನೇ ಬ್ರಾಂಚ್ ಜಿಯೋಟೆಕ್ನಿಕಲಿಗೆ ಬರೋಣ. ಜಿಯೋಟೆಕ್ನಿಕಲ್ 1 ಅಷ್ಟೇ ಮುಗಿಸೋಣ, ಸಾಯಿಲ್ ಮೆಕ್ಯಾನಿಕ್ಸ್. ಅದಷ್ಟೇ ಮುಗಿಸಿ ಮತ್ತೆ ನೆಕ್ಸ್ಟ್ ಬ್ರಾಂಚಿಗೆ ಹೋಗೋಣ. ನೆಕ್ಸ್ಟ್ ಬ್ರಾಂಚು ಇದು ಯಾವುದು, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಬ್ರಾಂಚ್ ಒಳಗೆ ಬರೋಣ. ಕೇವಲ ಹೈವೇ ಜಿಯೋಮೆಟ್ರಿಕ್ ಡಿಸೈನ್ ಅಷ್ಟೇ ಮುಗಿಸೋಣ, ಮತ್ತೇನು ಬೇಡ. ಅದಾದ ತಕ್ಷಣ ನೆಕ್ಸ್ಟ್ ಬ್ರಾಂಚಿಗೆ ಹೋಗೋಣ. ನೆಕ್ಸ್ಟ್ ಬ್ರಾಂಚಲ್ಲಿ ಎನ್ವಿರಾನ್ಮೆಂಟಲ್ ಐತಿ, ವಾಟರ್ ಸಪ್ಲೈ ಇಂಜಿನಿಯರಿಂಗು, ವೇಸ್ಟ್ ವಾಟರ್, ಇವೆರಡನ್ನು ಸೈಮಲ್ಟೇನಿಯಸ್ಲಿ ಮುಗಿಸ್ಬಿಡೋಣ. ಇದನ್ನ ಮುಗಿಸ್ಬಿಡೋಣ. ಇದಾದಮೇಲೆ ನೆಕ್ಸ್ಟ್ ಬ್ರಾಂಚ್ ಅದರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಂತೇಳಿ, ಸರ್ವೇಯಿಂಗ್ ಅಂತೇಳಿ ಈ ಕಡೆ ಇಡೋಣ. ಇದು ಫಸ್ಟ್ ರೌಂಡ್ ಒಳಗಡೆ ಈ ಬಾಕ್ಸನ್ನು ಮುಗಿಸೋದು. ಸೆಕೆಂಡ್ ರೌಂಡ್ ಒಳಗೆ ಬರ್ತೀನಿ. ಸೆಕೆಂಡ್ ರೌಂಡಿಗೆ ಬಂದಾಗ ಇದ್ದದ್ದು ನೆಕ್ಸ್ಟ್ ಅವಾಗ SA, RCC ಮತ್ತು ಸ್ಟೀಲ್ ಇದನ್ನು ಮುಗಿಸೋದು. ಇದಾದಮೇಲೆ FM ಅದು ಮುಗಿದಿತ್ತು. ಈಗ ಇದರೊಳಗೆ ಹೈಡ್ರಾಲಜಿ ಮತ್ತು ಇರಿಗೇಷನ್,
ಇದಾದ್ಮೇಲೆ ಜಿಯೋ ಟೆಕ್ನಿಕಲ್ 1 ಆಗಿತ್ತು. ಈಗ ಜಿಯೋ ಟೆಕ್ನಿಕಲ್ 2 ಮತ್ತು ಗ್ರೌಂಡ್ ವಾಟರ್ ಇಂಜಿನಿಯರಿಂಗ್. ಇದಾದಮೇಲೆ ಈ ಗ್ರೌಂಡ್ ವಾಟರ್ ಇಂಜಿನಿಯರಿಂಗ್ ಕೇಳಿಲ್ಲವ, ಸ್ವಲ್ಪ ಕವರ್ ಮಾಡೋಣ. ಓಕೆ, ಇದಾದಮೇಲೆ ಹೈವೇ ಜಿಯೋಮೆಟ್ರಿಕ್ ಡಿಸೈನ್ ಆಗಿತ್ತು, ಪೇವ್ಮೆಂಟ್ ಮಟೀರಿಯಲ್ಲು, ಪೇವ್ಮೆಂಟ್ ಡಿಸೈನು, ಟ್ರಾಫಿಕ್ ಇಂಜಿನಿಯರಿಂಗು ಮತ್ತು ರೈಲ್ವೆ, ಏರ್ಪೋರ್ಟು, ಟನಲ್ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಇದು ವೇಸ್ಟ್ ವಾಟರ್ ಆಯಿತು. ಇದರೊಳಗೆ ಸ್ವಲ್ಪ ಇಂಟ್ರೊಡಕ್ಷನ್ ಆಫ್ ಏರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ನೋಡೋದು. ಇದಾದ್ಮೇಲೆ ಸರ್ವೇಯಿಂಗ್ ಮುಗಿದಿತ್ತು. CPM ಪರ್ಟ್ ಅಂತ ಯಾವ ಉಳಿದಿದ್ವು ಅಂದರೆ ಸ್ವಲ್ಪ ನೋಡೋದು. ಈ ಟೈಪ್ ಮಾಡಿದ್ರೆ ಮುಗಿದೋಯ್ತು ನೋಡ್ರಿ. ಫಸ್ಟ್ ರೌಂಡ್ ಒಳಗೆ 15 ದಿವಸ ಇದಕ್ಕೆ ಕೊಡೋಣ, 15 ದಿವಸ ಇದಕ್ಕೆ ಕೊಡೋಣ. ಕರೆಕ್ಟ್ 1 ತಿಂಗಳದೊಳಗಡೆ ಎಂಟೈರ್ ಸಿಲೆಬಸ್ ಮುಗಿತದ. ನಾ ಎಲ್ಲಾದು ಚಾಪ್ಟರ್ ಒಳಗೂ ಕೂಡ ಬೈಹಾಟ್ ಹಾಕ್ಲಿಕ್ಕೆ ಹೇಳ್ತೀನಿ, ಅವನ್ನ ಬೈಹಾಟ್ ಹಾಕ್ಬೇಕು ನೋಡ್ರಿ. ಒಂದು ಸಬ್ಜೆಕ್ಟ್ ಯಾವ ಟೈಪ್ ಕವರ್ ಆಗ್ತದೆ ಅಂತೇಳಿ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಹೇಳಿದ ತಕ್ಷಣ ನಾನು ನಿಮಗೆ ಥಿಯರಿ ಎಲ್ಲಿ ಓದಬೇಕು, ಯಾವ ವಿಡಿಯೋ ನೋಡಬೇಕು ಅದನ್ನ ನಾನು ಹೇಳ್ತೀನಿ. ನನ್ನ ವಿಡಿಯೋಸನ್ನು ಕೊಡ್ತೀನಿ. ನಾನು 1 hour 2 hours ವಿಡಿಯೋಸ್ಗಳು ಇರ್ತಾವೆ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂದ ತಕ್ಷಣ ಅವುಗಳದ್ದು ವಿಡಿಯೋಗಳನ್ನು ನಾನು ನಿಮಗೆ ಕಳಿಸ್ತೀನಿ. ಆ ವಿಡಿಯೋನ ನೋಡ್ಕೊಳ್ರಿ. ಅದರಲ್ಲಿ ಕೆಲವು ಬೈಹಾಟ್ ಹಾಕ್ಬೇಕು, ಕೆಲವು ಸ್ಪೆಸಿಫಿಕೇಶನ್ಸ್ ಇರ್ತಾವೆ. ಆ ಸ್ಪೆಸಿಫಿಕೇಶನ್ಸ್ ಇದ್ವು ಅಂದ್ರೆ ಅವನ್ನ ಬೈಹಾಟ್ ಹಾಕ್ಬೇಕು. ಬೈಹಾಟ್ ಹಾಕಿದ್ರಿ ಅಂತಂದ್ರೆ, ಆ ವಿಡಿಯೋ ನೋಡಿದ್ರಿ ಅಂದ್ರೆ ಇಲ್ಲಿ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಎಲ್ಲ ಫಾರ್ಮುಲಾಗಳನ್ನು ಒಂದು ಕಡೆ ಲಿಸ್ಟ್ ಮಾಡಬೇಕು. ಅವತ್ತಿನ ದಿನ ರಾತ್ರಿ 9:30 10:00 ಕುಂತ್ಕೊಳ್ಬೇಕು. ಚಿಕ್ಕ ಮಕ್ಕಳು ಕುಂತ್ಕೊಂಡಂಗೆ ಟೇಬಲ್ಸ್ ಹೆಂಗೆ ಬೈಹಾಟ್ ಹಾಕ್ತಾರಲ್ಲ ಹಂಗೆ ಬೈಹಾಟ್ ಹಾಕಿದ್ರೆ ಇದನ್ನ ಟಿಕ್ ಮಾಡ್ಕೋಬೇಕು. ಆಮೇಲೆ ಅವತ್ತಿನ ದಿನ ಇದ್ರ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಅದ್ರೊಳಗೆ ಸಂಬಂಧಪಟ್ಟ ಯಾವ ಎಕ್ಸ್ಪೆರಿಮೆಂಟ್ಸ್ ಇದ್ರೆ ಅದನ್ನ ಹೇಳಿರ್ತೀನಿ, ಎಕ್ಸ್ಪೆರಿಮೆಂಟ್ಸ್ ಇಲ್ಲಂದ್ರೆ ಹೇಳಿರಂಗಿಲ್ಲ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಮ್ಮ ಹತ್ರ ಇದ್ವು ಅಂದ್ರೆ ಅವುಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದ್ರಿ ಅಂದ್ರೆ ಆ ಒಂದು ಫುಲ್ ಡೇ ಕಂಪ್ಲೀಟ್ ಆದಂಗೆ. ಈ ಟೈಪ್ ನಾವೇನು ಮಾಡ್ಬೇಕಂದ್ರೆ ಟೋಟಲ್ ಅಪ್ ಟು 25th ತನಕ, ಅಪ್ ಟು 22 ಅನ್ನೋದ್ರೊಳಗಾಗಿ ನಾವೆಲ್ಲ ಸಿಲೆಬಸನ್ನು ಕವರ್ ಮಾಡ್ತೀವಿ. ಇದಾದಮೇಲೆ ರಿವಿಷನ್ ಒಂದಿರ್ತದ, ಪ್ಲಸ್ ನೀವು ನಿಮ್ಮಷ್ಟಕ್ಕೆ ನೀವು ಕುಂತ್ಕೊಂಡು ಓದ್ಬೋದು. ಇದಾದ ತಕ್ಷಣ ನಿಮ್ಗೆ 26th KPCLನವ್ರದ್ದು ಎಕ್ಸಾಮ್ ಬರ್ತದ. ಅವ್ರ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾರೆ. ಉಳಿದ ಹುಡುಗರಿಗೆ ನಾ ಮ್ಯಾಥಮೆಟಿಕ್ಸನ್ನು ಒಂದು 5 ದಿನದೊಳಗಡೆ ಮ್ಯಾಥಮೆಟಿಕ್ಸನ್ನು ಕೂಡ ಅದೇ ಟೈಪ್ ಮಾಡಿ ಕೊಟ್ಬಿಡ್ತೀನಿ. ಕೊಟ್ಟರೆ ನಾನು ಒಂದೇ ತಿಂಗಳಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡಿದ್ದೀನಿ. ಒಂದೇ ತಿಂಗಳದೊಳಗಡೆ ನೀವು ಪರ್ಫೆಕ್ಟ್ ಆಗಿ ಓದ್ಬೋದು. ಪ್ರೊವೈಡೆಡ್ ಯು ಮಸ್ಟ್ ಸ್ಟಿಕ್ ಟು ದಿಸ್ ಟೈಮ್ ಟೇಬಲ್ ಅಂದ್ರೆ ಮಾತ್ರ ನಮ್ಮ ಈ 1 month ಕ್ರ್ಯಾಶ್ ಕೋರ್ಸ್ ಏನೈತಲ್ಲ ಪಾಸಿಬಲ್ ಆಗ್ತದೆ ಮತ್ತು ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತದೆ. ಸೆಕೆಂಡ್ ಅರ್ಧತಾ ಹಾಗಾದ್ರೆ ಏನಂತ ಹೇಳ್ತೀವಿ, 12 hours ಪ್ರಿಪ್ರೇಷನ್ ಸ್ಟ್ರಾಟಜಿ ಹೆಂಗಿರ್ತದ ಅದನ್ನ ಫಾಲೋ ಮಾಡ್ತೀನಿ ಅಂದ್ರೆ ಮಾತ್ರ ಈ ಕ್ರ್ಯಾಶ್ ಕೋರ್ಸಲ್ಲಿ ಜಾಯ್ನ್ ಆಗಿರ್ತೀರಿ. ಜಾಯ್ನ್ ಆಗಿದ್ದನ್ನ ಕಂಟಿನ್ಯೂ ಮಾಡ್ರಿ. ರೈಟ್. ಮೂರನೇದು ಏನಂತಂದ್ರೆ, ಅಕಸ್ಮಾತ್ ನೀವೇನಾದರೂ ಜಾಬ್ ಮಾಡೋರಿದ್ರಿ ಅಂತಂದ್ರೆ, ಬಟ್ ಸ್ಟಿಲ್ ಸರ್ ನಾನು ಇದಕ್ಕೆ ಜಾಯ್ನ್ ಆಗ್ಬೋದಾ, ಈ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗ್ಬೋದಾ ಅಂತಂದ್ರೆ ಔಟ್ ಆಫ್ ಯುವರ್ ರಿಸ್ಕ್ ಅಂತ. ನಿಮ್ಮ ರಿಸ್ಕ್ ತಗೊಳ್ರಿ, ನೀವು ಜಾಯ್ನ್ ಆಗ್ರಿ. ನೀವೇನು ಮಾಡ್ರಿ ಅಂತಂದ್ರೆ ಬೇಕಾದ್ರೆ ಒಂದು ದಿನದ್ದು ಟಾಸ್ಕನ್ನು ಬೇಕಾದ್ರೆ 2 ದಿನ ಕಂಪ್ಲೀಟ್ ಮಾಡ್ರಿ. ತಿಳಿತಾ? ನೀವು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆಯ್ತಾ, ಇದನ್ನು ಬೇಕಾದ್ರೆ 2 ದಿನ ಮಾಡ್ರಿ. ಇದಿಷ್ಟು ಒಂದಿನ ಸ್ಟಡಿ ಮಾಡ್ರಿ, ಇದನ್ನ ಒಂದಿನ ಸ್ಟಡಿ ಮಾಡ್ರಿ. ಹೆಂಗಿದ್ರು ನಮ್ಮ ಗೂಗಲ್ ಡ್ರೈವ್ ಒಳಗಡೆ ಎಲ್ಲ ವಿಡಿಯೋಸು, ಎಲ್ಲ ಪ್ಲ್ಯಾನ್ಸ್ ಎಲ್ಲ ಇರ್ತಾವ. ನೀವು ಬೇಕಾದ್ರೆ ನಾವು 1 ತಿಂಗಳದೊಳಗೆ ಕವರ್ ಮಾಡೋದನ್ನ 2 months ಒಳಗೆ ಕವರ್ ಮಾಡ್ರಿ. ಬೆಳಗ್ಗೆ ಸಾಯಂಕಾಲ ಜಾಬ್ ಮಾಡ್ರಿ, ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ಜಾಬ್ ಮಾಡ್ರಿ, ಸಾಯಂಕಾಲ ಮತ್ತು ಅರ್ಲಿ ಮಾರ್ನಿಂಗ್ ನೈಟು ಬೇಕಾದ್ರೆ ಕುಂತ್ಕೊಂಡು ಓದಿ. ನಿಮ್ಮಷ್ಟಕ್ಕೆ ನೀವೇ ರಿಸ್ಕ್ ತೊಗೊಂಡು ಕವರ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು. ರೈಟಾ? ಓಕೆ. ಕೋರ್ಸ್ ವ್ಯಾಲಿಡಿಟಿ ಏನಂತಂದರೆ, ಈಗ ನಿಮ್ಗೆ ಅದು ಗೂಗಲ್ ಡ್ರೈವ್ ಏನು ಕೊಟ್ಟಿರ್ತೀನಲ್ಲ, ಆ ಗೂಗಲ್ ಡ್ರೈವನ್ನು ನಾವು ಕರೆಕ್ಟು 2 months ಆದಮೇಲೆ, ಅಂದ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಬೇಡ 2 months ಏನು ಬೇಡ. ಎಕ್ಸಾಮ್ಸ್ ಐತಲ್ಲ, ಅದು ಯಾವುದದು BWSSB ಎಕ್ಸಾಮ್ ಮುಗಿದ ತಕ್ಷಣ ಈ ಕೋರ್ಸದ ವ್ಯಾಲಿಡಿಟಿ ಮುಗಿದ್ಬಿಡುತ್ತೆ. ಆ ಫೋಲ್ಡರಿಂದ ನಿಮ್ಮ ಇಮೇಲ್ ಐಡಿಗಳನ್ನೆಲ್ಲ ತೆಗೆದು ಬಿಡ್ತೀನಿ. ಹಾಗಾಗಿ ನೀವು ವಿದಿನ್ ದ್ಯಾಟ್ ಕೋರ್ಸ್ ಓನ್ಲಿ, ದ್ಯಾಟ್ ಟೈಮ್ ಓನ್ಲಿ ನೀವು ಇದನ್ನ ಮುಗಿಸ್ಕೊಳ್ಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಕೋರ್ಸ್ ಫೀಸ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ 4000 rupees ಅಂತೇಳಿ. ನಾ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ. ಅಕಸ್ಮಾತ್ ಜಾಸ್ತಿ ಸ್ಟೂಡೆಂಟ್ಸ್ ಬಂದ್ರಪ್ಪ, ಒಂದು 50-60 ಮಂದಿ ಜಾಸ್ತಿ ಸ್ಟೂಡೆಂಟ್ಸ್ ಬಂದ್ರೆ ಅಂದ್ರೆ ಎಲ್ಲರಿಗೂ ವಾಪಸ್ 500 ರೂಪಾಯಿ ಹಾಕಿಬಿಡ್ತೀನಿ. 500-1000 ರೂಪಾಯಿ ವಾಪಸ್ ಹಾಕಿಬಿಡ್ತೀನಿ. ರೊಕ್ಕ ತೊಗೊಂಡು ಏನು ಮಾಡಲಿ? ಹೌದಾ? ಈಗ ಏನಪ್ಪ ಅಂದ್ರೆ ಒಂದು 10 ಹುಡುಗರು ಬರ್ಬೋದು, ಮತ್ತು 10 ಹುಡುಗರು ಬರ್ತಾರೆ ಅಂದ್ರೆ ಆ ತಿಂಗಳು ಸ್ಯಾಲ್ರಿ ಹಾಕೈತೆ ನನಗಂತೇಳಿ ನಾನು ಶುರು ಮಾಡ್ತೀನಿ. 10 ತಿಂಗಳು ಒಂದು ಸ್ಯಾಲ್ರಿ ಬರೋ ಬದಲು ಅಕಸ್ಮಾತ್ ಮುಂದೆ ಜಾಸ್ತಿ ಹುಡುಗರು ಬಂದ್ರಂದ್ರೆ ತೊಗೊಂಡು ಏನು ಮಾಡಲಿ? ಅವಾಗ ನಾನು ನಿಮ್ಗೆ ವಾಪಸ್ 500 ರೂಪಾಯಿ ಹಾಕ್ತೀನಿ, 1000 ರೂಪಾಯಿ ಹಾಕ್ತೀನಿ. ಟ್ರಸ್ಟ್ ಮೀ, ಇದು ಬರೀ ಮಾತು ಹೇಳಕತ್ತಿಲ್ಲ. ಟ್ರಸ್ಟ್ ಮೀ, ಐ ಹ್ಯಾವ್ ಡನ್ ದಿಸ್ ಒನ್ ಬಿಫೋರ್ ಆಲ್ಸೋ. ಐ ವಿಲ್ ಡೂ ಲೈಕ್ ದಟ್. ಓಕೆ. 4000 ರೂಪಾಯಿ ಏನು ದೊಡ್ಡ ಅಮೌಂಟ್ ಅಲ್ಲ, ಬಿಕಾಸ್ ಫುಲ್ ಸ್ಟ್ರಾಟಜಿ ಅದ. ನಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮ ಜೊತೆಗಿರ್ತೀನಿ. ಅಂಡರ್ಸ್ಟುಡಾ? ಈ ಟೈಪು ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ 1 monthಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿರಿ.
ಏನೇ ಡೌಟ್ಸ್ ಇದ್ರೂ ಕೂಡ ಅವತ್ತಿಂದ ಅವತ್ತೇ ಕೇಳಿಕೊಂಡು ಇದು ಮಾಡಿಬಿಡ್ರಿ. ಓಕೆ, ಸೆಕೆಂಡ್ ಇನ್ನೊಂದು ಏನಂತಂದ್ರೆ ನೋಡ್ರಿ, ಈ ಗ್ರೂಪ್ ಒಳಗಡೆ ನಾವೇನು ಹಾಕಿದೀವಲ್ಲ ಅವ್ರನ್ನ ಭಾಳ ಜೆನ್ಯೂನ್ ಸ್ಟೂಡೆಂಟ್ಸನ್ನ ಮಾತ್ರ ಆ್ಯಡ್ ಮಾಡಿರ್ತೀವಿ. ಬಿಕಾಸ್ ದಿಸ್ ಇಸ್ 1 ಮಂತಿಗೆ ₹4000 ಅಂದರೆ ಹ್ಯೂಜ್ ಅಮೌಂಟ್. ಇದು ಜಾಸ್ತಿ ಅಮೌಂಟ್ ಕೊಟ್ಟು ನೀವು ಬಂದಿದ್ದೀರಿ ಅಂದಮೇಲೆ ಜೆನ್ಯೂನ್ ಸ್ಟೂಡೆಂಟ್ಸೇ ಇರ್ತೀರಿ. ನಿಮ್ಮ ಡೌಟ್ಸ್ಗಳನ್ನಾಗಿರ್ಬೋದು, ನಿಮ್ಮ ಎಲ್ಲ ಇವುಗಳನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡಿರಿ, ಮಾತಾಡ್ರಿ ನನ್ನ ಜೊತೆಗೆ. ಸಾಯಂಕಾಲ 1 ಅವರ್ ಇಟ್ಟಿರ್ತೀನಿ, ಹೌದಾ, ಆ ಟೈಪ್. ಆಮೇಲೆ ಆನ್ಲೈನಲ್ಲಿ ಸಿಗೋಣ, ನೀವು ಯಾವ ಡೌಟ್ಸ್ ಇದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ, ಅಂದ್ ಸಾಯಂಕಾಲ ಲೈವಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿಮ್ಗೆ ಏನೇ ಡಿಫಿಕಲ್ಟಿಗಳಿದ್ರೂ ಕೂಡ ಅದನ್ನ ಡಿಸ್ಕಸ್ ಮಾಡೋಣ, ಕೌನ್ಸಿಲಿಂಗ್ ಮಾಡೋಣ. ಈ ಟೈಪ್ ಮಾಡಿ ನಾವೇನು ಮಾಡೋಣ ಅಂದ್ರೆ ಟೋಟಲ್ 1 ಮಂತ್ ಜರ್ನಿಯನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ. ರೈಟಾ? ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಸಾಕು. ಥ್ಯಾಂಕ್ ಯು. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ, ನೀವೇನು ಗೂಗಲ್ ಜಿಮೇಲ್ ಐ ಡಿನ ಕೊಡ್ರಿ ನನಗೆ. ಜಿಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಿ. ಆ ಜಿಮೇಲ್ ಐ ಡಿಯನ್ನು ಒಂದು ಫೋಲ್ಡರ್ ಇರ್ತದ, ಈ ಫೋಲ್ಡ್ರಿಗೆ ನಾನು ನಿಮ್ಮನ್ನ ಲಿಂಕ್ ಮಾಡಿರ್ತೀನಿ ಅದನ್ನು. ಓಕೆನಾ? ಈ ಫೋಲ್ಡ್ರ್ ಒಳಗಡೆ ಮತ್ತೆ ಫೋಲ್ಡರ್ಸ್ ಇರ್ತಾವೆ. ಯಾವ ಫೋಲ್ಡರ್ಸ್ ಇರ್ತಾವೆ ಅಂತಂದರೆ, ಥಿಯರಿ ಅಂತೇಳಿ ಒಂದು ಫೋಲ್ಡರ್ ಇರ್ತದೆ, ಅಥವಾ ವಿಡಿಯೋಸ್ ಅಂತೇಳಿ ಒಂದು ಫೋಲ್ಡರ್ ಇರ್ತದೆ, ಇನ್ನು ಒಂದು PDF ಅಂತೇಳಿ ಒಂದು ಫೋಲ್ಡರ್ ಇರ್ತದೆ. PDFs ಅಂತ ಒಂದು ಫೋಲ್ಡರ್ ಇರ್ತದೆ. ಆಮೇಲೆ MCQs ಅಂತೇಳಿ ಒಂದು ಫೋಲ್ಡರ್ ಇರ್ತದೆ. ಆ MCQs ಕೆಲವೊಂದು ಹಾಕಿರ್ತೀನಿ, ಅವು MCQs ಇರ್ತಾವೆ. ಇವುಗಳನ್ನ ಏನು ಮಾಡ್ರಿ ಅಂತಂದ್ರೆ, ಆ ಫೋಲ್ಡರ್ ಒಳಗಡೆ ಡೈಲಿ ಅಪ್ಲೋಡ್ ಹಾಕೋಂತ ಇರ್ತದೆ. ನೀವು ಅಕಸ್ಮಾತಾಗಿ ಒಂದಿನ ಸ್ಕಿಪ್ ಆಗಿತ್ತು ಅಥವಾ ಜಾಬ್ ಮಾಡೋರು ಅಂಥವ್ರು ಯಾರು ಇದ್ರಿ ಅಂದ್ರೆ, ನೀವು ವಿಡಿಯೋ ನಂಬರ್ಸ್ಗಳನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ D1 ಅಂತ ಇರ್ತದೆ. D1 ಅಂತಂದ್ರೆ ಡೇ ಒನ್ ಅಂತಂದ್ರೆ ಯಾವುದು? ನಿಮ್ಮ ಈ ಚಾರ್ಟ್ ತೆಗೆದು ನೋಡ್ಕೊಳ್ಬೋದು. ಇಲ್ಲಿ ಅರ್ಥಾಯ್ತಾ? ಅದು ಚಾರ್ಟ್ ಇತ್ತಲ್ಲ, ಅದ್ರಲ್ಲಿ ತೋರಿಸಿದ್ನಲ್ಲ, ಆ ಚಾರ್ಟಲ್ಲಿ 1ನೇ ದಿನ ಯಾವ್ದು ಇರ್ತದೆ ಅದು D1. ಡೇ 1.1, D1.2, D1.3 ಅಂದ್ರೆ ಇವೆಲ್ಲ 1ನೇ ದಿನದ ವಿಡಿಯೋಗಳು. 1ನೇ ದಿನದೊಳಗೆ ಇವೆಲ್ಲ ಮುಗಿಸ್ಬೇಕು. ಸೆಕೆಂಡ್ D2.1, 2.2 ಅಂದರೆ ಸೆಕೆಂಡ್ ಡೇದು ವಿಡಿಯೋಗಳು. ಇವೆಲ್ಲ ಸೆಕೆಂಡ್ ಡೇದು ವಿಡಿಯೋಗಳು, ಸೆಕೆಂಡ್ ಡೇದು PDFಗಳು ಎಲ್ಲ ಇರ್ತಾವೆ. ಅವುಗಳನ್ನ 2ನೇ ದಿನ ನೋಡ್ಕೊಳ್ಬೇಕು. ಎಲ್ಲವೂ ಕೂಡ ಇದೇ ಫೋಲ್ಡರ್ ಒಳಗೆ ಇರ್ತದೆ. ಓಕೆನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ, ಈ ಕೆಲವು ಏನಾರ ವಿಧೇಯರಾಗ್ರಿ. ಏಕಲವ್ಯ ಎಂದು ಆಗ್ಬೇಡ್ರಿ, ಅರ್ಜುನ ಆಗ್ರಿ. ಆಯ್ತಾ? ಅರ್ಜುನ ಆಗ್ರಿ, ಏಕಲವ್ಯ ಆಗ್ಬೇಡ್ರಿ. ಅಂದ್ರೆ ಏನರ್ಥ? ಅವನುಗಳನ್ನ ಎಲ್ಲಾರ ಏನು ಯಾವುದೋ ಒಂದು ಟೂಲ್ಸ್ ಯೂಸ್ ಮಾಡಿ ರೆಕಾರ್ಡಿಂಗ್ ಮಾಡೋದು, PDF ಹೆಂಗೋ ಒಂದು ಹ್ಯಾಕಿಂಗ್ ಮಾಡಿ ಡೌನ್ಲೋಡ್ ಮಾಡ್ಕೊಳೋದು, ಸ್ಕ್ರೀನ್ಶಾಟ್ ತೊಗೊಳೋದು, ಈ ಟೈಪ್ ಮಾಡೋಕೆ ಹೋಗ್ಬೇಡ್ರಿ. ಬೇಕು ಅಂತಂದರೆ ನೆಕ್ಸ್ಟ್ ಇಯರ್ಗೆ ಅಥವಾ ನೆಕ್ಸ್ಟ್ ಎಕ್ಸಾಮ್ಗೆ ಸರ್ ನಮ್ಗೆ ಒಂದು ಸ್ವಲ್ಪ ಅಸೆಸ್ ಕೊಡ್ರಿ ಅಂದ್ರೆ ನಾನು ನಿಮ್ಗೆ ಅಸೆಸ್ ಕೊಡ್ತೀನಿ, ಮತ್ತೇನು ಫೀಸ್ ಕೇಳಂಗಿಲ್ಲ. ಆಯ್ತಾ? ಸುಮ್ಮನೆ ಕಾಪಿರೈಟನ್ನು ತೆಗೆದು ಬೇರೆ ಕಡೆ ಹಾಕೋದು, ಬೇರೆದವ್ರಿಗೆ ಕೊಡೋದು ಮಾಡೋಕೆ ಹೋಗ್ಬೇಡ್ರಿ. ತಿಳಿತಾ? ಯಾರೋ ಒಬ್ಬ ನಿಮ್ಮ ಭಾಳ ಕ್ಲೋಸ್ ಫ್ರೆಂಡ್ ಇದ್ದ, ಅವನು ನಾನು ಇಬ್ರು ಕೂಡ ಓದ್ತೀವಿ ಅನ್ನೋದಿತ್ತಂದ್ರೆ ಅವನನ್ನು ಜಾಯಿನ್ ಮಾಡಿಸ್ರಿ ನಮ್ಮ ಜೊತೆಗೆ. ಕನ್ಸೆಷನ್ ಕೊಡೋಣ, ಫೀಸ್ ಕನ್ಸೆಷನ್ ಕೊಡೋಣ. ಬಟ್ ಫೀಸ್ ಕನ್ಸೆಷನ್ ಅಂದರೆ ಸಾಲ ಅದು. ಆಯಿತಾ? ನಾವೇನು ಹಿಂಗೆ ಇದನ್ನು ಮಾಡೋಂಗಿಲ್ಲ, ಕನ್ಸೆಷನ್ ಕೊಡೋಂಗಿಲ್ಲ. ಸಾಲ ಕೊಡ್ತೀವಿ, ಆ ಸಾಲದಿಂದ ನೀವು ಮತ್ತೆ ಆಮೇಲೆ ಮುಟ್ಸಂತೀರಿ ಅದನ್ನು. ರೈಟ್? ಈ ಟೈಪ್ ಮಾಡಿರಿ, ಚೆನ್ನಾಗಿ ಓದ್ರಿ. ನಿಮ್ಮ ಸಕ್ಸಸ್ಸೇ ನಮ್ಮ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್.